ಎಲ್ಲರೂ ಒಂದು ಮಾವಿನ ಗಿಡದ ಬಗ್ಗೆ ಕೇಳ್ತಾ ಇದ್ರು ರೀಸೆಂಟ್ಲಿ. ಟಾಮಿ ಅಟ್ಕಿನ್ಸ್ ಅಂತ. ಇದು ಬೇಸಿಕ್ಲಿ ಬಂದು ಫ್ಲೋರಿಡಾ US ಅಲ್ಲಿನ ಒಂದು ತಳಿ. ಈಗ ಇಲ್ಲಿ ತೋರಿಸ್ತಾ ಇರೋದು ನಾನು, ಇದು ಫ್ಲವರಿಂಗ್ ಆಗಿದೆ. ಈಗ ಫ್ಲವರಿಂಗ್ ಆಗಿ ಕಾಯಿಗಳು ಇದಾಗುತ್ತೆ. ಎಷ್ಟು ಫ್ಲವರ್ ಬರುತ್ತೋ ಅಷ್ಟೆಲ್ಲ ಕಾಯಿ ಕನ್ವರ್ಟ್ ಆಗೋದಿಲ್ಲ. ಈಗ 100 ಫ್ಲವರ್ ಇದ್ದರೆ ಒಂದು 10% ಕನ್ವರ್ಟ್ ಆದರೂ ಅದು ತುಂಬ ಒಳ್ಳೆ ಈಲ್ಡು. ಲಾಸ್ಟ್ ಫೈನಲ್ಗೆ ಬಂದು 2 to 3% ಅಷ್ಟು ಮಾತ್ರ ಕಾಯಿಗಳಾಗಿ ಕನ್ವರ್ಟ್ ಆಗಿ ಫಲಗಳು ನಮಗೆ ಸಿಗ್ತವೆ. ಇದು ಯಾಕೆ ತೋರಿಸ್ತಾ ಇದ್ದೀನಿ ಈ ಗಿಡ ಅಂದರೆ, ಈ ಗಿಡ ರೀಸೆಂಟ್ಲಿ ಫ್ಲವರಿಂಗ್ ಆಗಿ ಕಾಯಿಗಳಿಗೆ ಕನ್ವರ್ಟ್ ಆಗ್ತಾಯಿದೆ. ಈಗ ಇದೇ ಜೊತೆಯಲ್ಲಿ ಹಾಕಿದಂಥ ಇನ್ನೊಂದು ಗಿಡ, ಯಾಕಂದರೆ ಅದು ಡೇಟ್ ಆಫ್ ಪ್ಲಾಂಟಿಂಗ್ ಡಿಫ್ರೆಂಟ್ ಇದೆ. ಹಿಂದೆ ನಾವು 2 ಗಿಡಗಳನ್ನ ತರಿಸಿದ್ವಿ, ಒಂದು ಗಿಡ ಹೋಗ್ಬಿಡ್ತು, ಮತ್ತೆ ಆ ಗಿಡನ ತರಿಸಿ ನಾನು ಹಾಕಿದೆ. ಈಗ ಇಲ್ಲಿ ನೋಡಿ, ಇದಕ್ಕೆ ಮುಂಚೆ ಬಂದಿತ್ತು, ಇದಾಗಿದೆ, ಫ್ರೂಟಿಂಗ್ ಆಗಿದೆ. ಈಗ ಇಲ್ಲಿ ಫ್ರೂಟ್ಸ್ ನೋಡಿ, ನೀವು ಯಾವ್ಯಾವ ಸೈಜಸ್ ಇದೆ ಅಂತ ಫ್ರೂಟ್ಸ್ ನೋಡ್ತಾ ಇರಿ. ಈಗ ಇಷ್ಟೆಲ್ಲ ಫ್ರೂಟ್ ನಾವು ಇಟ್ಕೊಳಕ್ಕೆ ಹೋಗೋದಿಲ್ಲ. ಇದರಲ್ಲೆಲ್ಲ ಕೆಲವು ಫ್ರೂಟ್ಸ್ನ ನಾನು ತೆಗೆದುಬಿಡಬೇಕು, ಇಲ್ಲಾಂದರೆ ಗಿಡ ಹೆವಿ ವೆಯ್ಟ್ ಆಗಿ ಅದು ಗಿಡ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಈಗ ನೆಕ್ಸ್ಟು ಮಾಡ್ತೀವಿ ಅದು. ಇಲ್ಲಿ ನೋಡಿ, ಈ ಥರ ಬೀಳಬೇಕು. ಎಲ್ಲ ಬಂದ ಕಾಯಿಗಳೆಲ್ಲ ಇರೋದಿಲ್ಲ ಅಂತ ನಾನು ಹೇಳಿದೆ. ಈ ಥರ ಎಲ್ಲ ಬಿದ್ದುಬಿಡ್ತವೆ ಕೆಲವು ಕಾಯಿಗಳೆಲ್ಲ. ನೋಡಿ, ಇಲ್ಲಿ ಚಿಕ್ಕದು ಬಿದ್ದಿದೆ, ಅದಕ್ಕಿಂತ ಚಿಕ್ಕದು ಬಿದ್ದಿದೆ, ದೊಡ್ಡದು ಬಿದ್ದಿದೆ, ಈ ಥರ ಎಲ್ಲ ಡಿಫ್ರೆಂಟ್. ಇದು ಫೈನಲ್ಲಾಗಿ ನಮಗೆ ಈ ಗಿಡದಲ್ಲಿ, ಕಂಪ್ಲೀಟ್ ಗಿಡದಲ್ಲಿ ಒಂದು 20 ಕಾಯಿ ಸಿಕ್ಕಿದ್ರೆ ನನಗೆ ಹೆಚ್ಚು. ಈಗ ನೋಡೋಕೆ ಹೋದರೆ ನೀವು ಸುಮಾರು ಕಾಯಿ ಇದೆ. ಈಗ ನೋಡಿ, ಈಗ ಮತ್ತೆ ಅದೇ ಒಂದೇ ಗಿಡದಲ್ಲಿ ಇಲ್ಲಿ ಕಾಯಿ ಬಂದಿದೆ, ಮತ್ತು ಇಲ್ಲಿ ಫ್ಲವರಿಂಗು ಇದೆ, ನ್ಯೂ ಫ್ಲವರಿಂಗ್ ಆಗಿದೆ. ಈ ಗಿಡಗಳದ್ದು ಒಂದು ಸ್ಪೆಷಾಲಿಟಿ. ಕೇಳ್ಬೋದು, ಏನಿದು ಸ್ಪೆಷಲ್ ಇದು ಟಾಮಿ ಅಟ್ಕಿನ್ಸ್ ಅಂತ. ಇದು ತುಂಬ ಒಳ್ಳೆಯ ಒಂದು ವೆರೈಟಿಯ ಮಾವು. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸ್ವೀಟ್ನೆಸ್ ಆ್ಯಂಡ್ ಟೇಸ್ಟ್, ಇಟ್ ಈಸ್ ನಾಟ್ ಸೋ ಗುಡ್. ಈಗ ನಮ್ಮ ಮಿಯಾಜಾಕಿ ಇದ್ದಂಗೆ ಆ ಥರ ಎಲ್ಲ ಇರೋದಿಲ್ಲ. ಇದೇನಾಗುತ್ತೆ ಅಂದರೆ, ಇದು ಶೆಲ್ಫ್ ಲೈಫ್ ತುಂಬ ಇದೆ. ಇದರ ಶೆಲ್ಫ್ ಲೈಫ್ ಜಾಸ್ತಿ. ದಿಸ್ ಮ್ಯಾಂಗೋ ಇಸ್ ನೋನ್ ಫಾರ್ ಇಟ್ಸ್ ಶೆಲ್ಫ್ ಲೈಫ್. ಇದು ತುಂಬ ದಿನ ತಡೆಯುತ್ತೆ. ಇಲ್ಲಿ ನೋಡಿ, ಯಾವ ಸೈಜ್ ಬಂದುಬಿಟ್ಟಿದೆ ಆಲ್ರೆಡಿ ಮಾವು. ಇದು ಮುಂದೆ ಲಾಸ್ಟ್ ಟೈಮ್ ನಾನು ಈ ಗಿಡ ಬಂದು ಹಾಕಿದಾಗ ಸುಮಾರು ಒಂದು 2 ಕಾಯಿ 3 ಕಾಯಿ ತೆಗೆದಿದ್ದೆ. ಅದು 400 ಗ್ರಾಮು, 350 ಗ್ರಾಮು, 400 ಗ್ರಾಮುವರೆಗೂ ಬರುತ್ತೆ. ಇದು ಸುಮಾರು 500ವರೆಗೂ ಬರೋಂಥ ಚಾನ್ಸಸ್ ಇದೆ. ಆಲ್ ಡಿಪೆಂಡ್ಸ್ ಅಪಾನ್ ಇದು. ಈಗ ನೀವಿಲ್ಲಿ ನೋಡಿ, ನಾವು ಆರ್ಗ್ಯಾನಿಕ್ಕಾಗಿ ಯಾಕೆ ಬೆಳಿತೀವಿ ಗಿಡನ ಅಂತ ನೋಡಿ. ಏನು ಗೊಬ್ಬರ ಯೂಸ್ ಮಾಡಿದ್ರೆ, ಈಗ ಅವರೆಕಾಯಿ ಸುಲಿದಿರ್ತೀವಿ, ಆ ಎಲೆನೂ ಸಹ ಇಲ್ಲಿ ಕೆಳಗಡೆ ಹಾಕಿರ್ತೀವಿ, ಡ್ರಿಪ್ ಲೈನ್ ಮಾಡಿದ್ದೀವಿ. ಈ ರೀತಿಯಾಗಿ ಗಿಡಗಳನ್ನ ಬೆಳಿತೀವಿ. ಇವತ್ತು ನಾನು ನಿಮಗೆ ಟಾಮಿ ಅಟ್ಕಿನ್ಸ್ ಮ್ಯಾಂಗೋ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಮಿಯಾಜಾಕಿ ಬಗ್ಗೆ ಹೇಳ್ತೀನಿ. ಜಪಾನ್ನ ಒಂದು 3 ಲಕ್ಷ ರೂಪಾಯಿ 1 kg ಅಂತೆಲ್ಲ ಒಂದು ಹೈಪ್ ಮಾಡಿದಾರಲ್ಲ, ಆ ಗಿಡದ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಇದು ನಮ್ಮ ಮನೆ ಬಳಿ ನಾನು ಮಾಡಿರೋಂಥ ಒಂದು ಗಾರ್ಡನ್ ಇದು. ಈಗ ಈ ಗಾರ್ಡನಲ್ಲಿ ಇದನ್ನ ಹೇಳಿದೆ ನೋಡಿ, ಗಾರ್ಡನ್ನ ಒಂದು ವ್ಯೂ ತೋರಿಸ್ತೀನಿ. ನೆಕ್ಸ್ಟು ಒಂದೊಂದು ಗಿಡದ ಬಗ್ಗೆ ನಾನು ಹೇಳ್ಕೊಂಬರ್ತೀನಿ. ವಿ ಹವ್ ಗಾಟ್ ಅ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದು. ನೆಕ್ಸ್ಟ್ ಇದರಲ್ಲಿ ನಾನು ಆಲಿವ್ ಬಗ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಆಲಿವ್ ಗಿಡ ಕಾಣಿಸ್ತದೆ, ಅದ್ರ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಇವತ್ತಿಗೆ ಈ ಟಾಮಿ ಅಟ್ಕಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುವಂಥ ಒಂದು ಗಿಡ, ವೆರೈಟಿ, ವೆರಿ ಗುಡ್. ಟೇಸ್ಟ್ ಅಷ್ಟೇನು ಇದಿಲ್ಲ, ಬಟ್ ನಾವು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ವೆನ್ ಇಟ್ ಕಂಪೇರ್ ಟು ಅದರ್ ಮ್ಯಾಂಗೋಸ್ ಆಲ್ವೇಸ್ ಡಿಸೈಡೆಡ್ ಬೇಸ್ಡ್ ಆನ್ ದಿ ಕಂಪ್ಯಾರಿಸನ್, ದೇರ್ ಯುನೀಕ್ನೆಸ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ದಿ ರೀಸನ್ನಿಂದ ಬರುತ್ತೆ. ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ವಾಟ್ ದಿ ಮ್ಯಾಂಗೋಸ್ ಇದು ಅಂತ. ಈಗ ಆಲ್ಫನ್ಸೋ ಇದೆ ನಮ್ಮಲ್ಲಿ, ತೋತಾಪುರಿ ಇದೆ, ಮಲ್ಲಿಕಾ ಇದೆ. ಇದು ಒಂದೊಂದು ಮಾವಿನಣ್ಣು ಒಂದೊಂದು ವೆರೈಟಿ ಆ ಥರ ಇರುತ್ತೆ. ಈಗ ಟಾಮಿ ಅಟ್ಕಿನ್ಸ್ ನೆಕ್ಸ್ಟ್ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೌ ಗುಡ್ ಇಟ್ ಈಸ್ ಅಂತ. ಮತ್ತೆ ಜೋಡಣೆ ಆಗೋಣ. ನಮಸ್ಕಾರ, ಧನ್ಯವಾದಗಳು.